ಅವ್ವ ಯಾಕವ್ವ ಹಿಂಗೆಲ್ಲ ಮಾತಾಡಿ ಬೇಜಾರು ಮಾಡ್ತಿದ್ಯೆ? ಏನು ಎತ್ತ ಏನಾರು ವಿಚಾರ ಮಾಡ್ಬೇಕೋ ಬೇಡವೋ? ಹಿಂಗ್ ಬಾಯಿಗೆ ಬಂದಾಗ ಅಂದ್ಬಿಟ್ರೆ ಅನ್ನಿಸ್ಕೊಳ್ಳೋರ್ಗೆ ಬೇಜಾರಾಗುತ್ತೆ ಅಂತ ಯೋಚನೆ ಬೇಡವೆ? ಹೌದಪ್ಪ, ನಾನು ಸುಮ್ಮನೆ ಇರ್ತೀನಿ. ಮಾತಾಡಕ್ಕೆ ಏನು ಉಳಿಸಿದ್ಯಾ? ಎಲ್ಲ ನೀನೇ ಮಾತಾಡಿ ಮುಗಿಸಿದ್ಯಲ್ಲ. ಹೋಗು, ಇನ್ನೂ ಏನಾದರೂ ಉಳಿದಿದ್ರೆ ಮಾತಾಡೋಗು. ನಮಗೇನಾಗ್ತಿದೆ ಅಂತ ನೀನು ಯೋಚನೆ ಮಾಡಿದ್ಯಾ? ನಮ್ಮ ನೋವನ್ನು ಅರ್ಥ ಮಾಡ್ಕೊಂಡಿದ್ಯಾ ನೀನು? ಅವ್ವ ಇವತ್ತು ಅವ್ರ ಅಪ್ಪನ ಹುಟ್ಟದಬ್ಬ ಇತ್ತು, ಅದಕ್ಕೆ ಅವ್ರ ಮನೆಗೆ ಓದಿದ್ದು. ಇದಕ್ಕೆ ಹಿಂಗಾಡಿದ್ರೆ ಹೆಂಗವ? ಯಾಕೋ ಮಾತ್ಗೂ ನನಗೆ ಬುದ್ಧಿ ಹೇಳ್ತಿದ್ಯಾ? ಯಾಕೋ ನೀನು ಇಷ್ಟು ಬದಲಾಗ್ಬಿಟ್ಟೆ? ಅವ್ವ ನನ್ನ ಮೇಲಿನ ಪ್ರೀತಿಗೆ ನೀನು ಅವ್ರನ್ನ ಬೈತಿದ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಂದ್ರೆ ನಿನ್ನ ಬಾಯಲ್ಲಿ ಇಂಥ ಮಾತುಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ನೀನೇನು ಯೋಚನೆ ಮಾಡ್ಬೇಡ ಕಣವ. ಆದಷ್ಟು ಬೇಗ ಎಲ್ಲ ಸರಿ ಹೋಗ್ತದೆ. ಉಸಿ ಆರಾಮಾಗಿರೋ. ಕಂದ, ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಕಣೋ. ನಿಮ್ದೇನು ಶಾಸ್ತ್ರದ ಪ್ರಕಾರ ಮದುವೆ ಆಗಿಲ್ಲ. 4 ಜನ ಅಕ್ಷತೆಯಾಗಿ ಹಾರಿಸಿಲ್ಲ. ಎಲ್ಲ ಮುಗೀತು ಅಂತ ಹೊಸ ಜೀವನ ಶುರು ಮಾಡೋ. ನನ್ನ ಮಾತು ಕೇಳು. ಅವ್ವ ದಯವಿಟ್ಟು ಇಂಥ ಮಾತಾಡ್ಬೇಡ. ಅವ್ರ ಕುತ್ತಿಗೆಗೆ ನಾನು ತಾಳಿ ಕಟ್ಟಿರೋದು ನಿಜ ಅಂದಮೇಲೆ ನಾವಿಬ್ರು ಗಂಡ ಹೆಂಡತಿ ಅನ್ನೋದು ಅಷ್ಟೇ ನಿಜ. ಈ ಜನ್ಮಕ್ಕೆ ಅವರೇ ನನ್ನ ಹೆಂಡತಿ. ದಯವಿಟ್ಟು ಹಿಂಗೆಲ್ಲ ಯೋಚನೆ ಮಾಡೋದನ್ನ ಬಿಟ್ಬಿಡು. ಸರಿಯಾಗಿ ಹೇಳ್ದೆ ಸಿದ್ದು. ನೀನು ಭಾವನಾಗೆ ಮಾಡಿಸಿರೋ ಥರ ಇದೆಯಾ. ಅವಳನ್ನ ಮಾತ್ರ ಬಿಡಬೇಡ. ನೀವಿಬ್ರು ಎಷ್ಟು ದಿನ ಜೊತೆಯಾಗಿರ್ತೀರೋ ಅಷ್ಟು ಈ ಮನೆಯವರಿಂದ ದೂರ ಹೋಗ್ತಾ ಇರ್ತೀರ. ಏನ್ ಸಲ್ವಿ, ವೆಂಕಿ ಬೋ ಖುಷಿಯಾಗಿದ್ದಂಗದಾನೆ? ಇರಕ್ಕಿಲ್ವಾ ಮತ್ತೆ? ತಂಗಿ ಮನೆಗೆ ಹೋಯ್ತೀನಿ ಅಂತ ಸಾನೆ ಖುಷಿಯಾಗವನೆ. ಅವನ್ ಖುಷಿಯಾಗವನೆ ಅಂತ ಹೇಳಿ ನೀನ್ ಯಾಕೆ ಮುಖ ಗಂಟು ಹಾಕೊಂಡಿದೀಯೇ? ಖುಷಿಯಾಗಿ ಕಳಿಸ್ಕೊಡ್ಬಾರ್ದೆ? ವಾ, ನೀನೇನೋ ನನ್ನ ಮುಖ ನೋಡ್ಕೊಂಡು ಹೇಳೋದು ನೋಡು. ನಾನೇನು ಮುಖ ಗಂಟು ಹಾಕೊಂಡಿಲ್ಲ. ಅಲ್ಲ ಕಣವ, ನಾನು ನಿನ್ನ ನೋಡದೆ ಇರ್ಬೋದು, ಆದ್ರೆ ನೀನ್ ಮಾತಾಡೋ ಮಾತನಾಗೆ ನೀನ್ ಮುಖ ಗಂಟು ಹಾಕೊಂಡಿದೀಯ ಅಂತ ನಾನು ಹೇಳ್ಬಿಡ್ತೀನಿ. ನಿನ್ಗೆ ಬೇಜಾರು ಮಾಡ್ಕೊಳ್ಳೋ ಬದಲು ನಾನು ಬರ್ತೀನಿ ಜೊತೆಗೆ ಹೋಗೋಣ ಅಂತ ಹೇಳೋದಲ್ವೇ? ಅವನೇನು ಕರ್ಕೊಂಡು ಹೋಗಲ್ಲ ಅಂತಾನೆ? ನಾನು ಬರ್ತೀನಿ ಕರ್ಕೊಂಡು ಹೋಗು ಅಂತ ನಾನು ಹೆಂಗೆ ಕೇಳೋಕ್ಕಾಯ್ತದೆ? ಅದು ಅವನಿಗೆ ಅನಿಸ್ಬೇಕು ಇವಳನ್ನು ಕರ್ಕೊಂಡು ಹೋಗ್ಬೇಕು ಅಂತ. ಅವ್ನಿಗೆ ಅನ್ಸಿಲ್ವಲ್ಲ, ಬಿಡು, ನಾನು ಯಾಕೆ ಕೇಳಲಿ? ತಂಗಿ ನೋಡೋ ಖುಷಿನಾಗೆ ನನ್ನ ನೆನಪೇ ಇಲ್ಲ ಅವನಿಗೆ. ಚಿಕ್ಕ ಮಗು ತರ ಕೋಪ ಮಾಡ್ಕತೀಯ ನೋಡು. ಅದೇನ್ ಬೇರೆಯವ್ರ ಮನೆಯೇ? ಅವನ್ ತಂಗಿ ಮನೆನೇ ಅಂದ್ರೆ ನಿನ್ನ ಆದ್ನಿ ಮನೆ ಕಣವ. ಬೆಂಕಿಗೆ ಹೇಳು ನಾನು ಬರ್ತೀನಿ ಅಂತ, ಅವನಿನ್ನ ಕರ್ಕೊಂಡು ಹೋಯ್ತಾನೆ. ಏನು ಬೇಕಾಗಿಲ್ಲ, ನಾನಾಗೇನು ಕೇಳಲ್ಲ. ಅವನೇ ಬೇಕಾದ್ರೆ ಕರೀಲಿ. ಕೇಳು ಅಂದ್ರೆ ಕೇಳಕ್ಕಿಲ್ಲ ಅಂತೀಯ. ಅವ್ನ್ ಬರೋ ಗಂಟ ಹಿಂಗೆ ಬೇಜಾರಾಗತ್ತೀಯಾ? ತಡಿ, ನಾನೇ ಕೇಳ್ತೀನಿ. ಓ ಸುಮ್ಮನೆ ಇರು ನೀನು. ವೆಂಕಿ, ಏ ವೆಂಕಿ, ವೆಂಕಿ, ನಾನೊಂದ್ ಮಾತು ಹೇಳ್ತೀನಿ, ನೀನ್ ಕೇಳ್ತೀಯಾ? ವೆಂಕಿ, ನಿನ್ ತಂಗಿ ಮನೆಗೆ ನಮ್ ಚೆಲ್ವಿನ ಕರ್ಕೊಂಡೋಗು. ಎಲ್ಲ ಕೆಲ್ಸನೂ ನಿಮ್ಮ ಅಜ್ಜಿ ಕೈಯಲ್ಲಿ ಮಾಡಕ್ಕಾಯ್ತದ? ಒಂದು ಹೆಣ್ಣು ಅಂತ ಜೊತೆಗಿದ್ರೆ ಎಲ್ಲ ಕೆಲ್ಸನೂ ಮಾಡ್ಕೊಂಡು ಹೋಗ್ಬೋದು. ಸ್ವಲ್ಪ ಸಹಾಯ ಆಯ್ತದೆ. ನಮ್ ಚೆಲ್ವಿನ ಕರ್ಕೊಂಡೋಗು. ನಾವಿಬ್ರು ಹೊಂಟೋದ್ರೆ ನಿನ್ಯಾರು ನೋಡ್ಕೋತಾರೆ, ಅಂಗಡಿನ ಯಾರು ನೋಡ್ಕೋತಾರೆ ಅಂತ ಹೇಳ್ತಾವನೆ. ಅಯ್ಯೋ, ಅಂಗಡಿ ಕತೆ ಬುಟ್ಟಾಕಿ ನಾನು ಚೋಟು ಇಬ್ರು ನೋಡ್ಕೋತೀವಿ.
ಇನ್ನ ನನ್ನ ನೋಡ್ಕೊಳಕ್ಕೆ ಯಾರಾದ್ರೂ ಒಬ್ರು ಇರ್ತಾರೆ. ನಾವು ಅದ್ ಹಿಂಗೋ ಸಂಭಾಳಿಸ್ಕೊತೀವಿ. ನೀವಿಬ್ರು ಮದ್ವೆ ಆದಾಗಿಂದ ಎಲ್ಲೂ ಜೊತೆಗೆ ಹೋಗಿಲ್ಲ, ಇಬ್ರು ಹೋಗ್ ಬನ್ರಿ. ಏನ್ ವೆಂಕಿ? ಚೆಲ್ವಿ ಏನ್ ಹೇಳ್ತಾವಲ್ಲ ವೆಂಕಿ? ನಿಜಕ್ಕೂ ಅವ್ವ ವೆಂಕಿ ನನ್ನ ಅವನ ಜೊತೆ ಕರ್ಕೊಂಡೋಯ್ತಾನಂತೆ. ಹೋಗ್ಬರ್ರಿ ಹೋಗ್ಬರ್ರಿ. ವೀಣಾ, ತಗೊಂಬಮ್ಮ. ಒಂದೇ ಸಿಹಿ ಎಲ್ಲ ಕರೆಕ್ಟಾಗಿ ಹಾಕಿ ಪ್ಯಾಕ್ ಮಾಡಿದ್ಯಾ? ಹಾ ಅತ್ತೆ, ಎಲ್ಲ ಹಾಕಿದ್ದೀನಿ. ಹಾ. ಈ ವೆಂಕಿ ಬರ್ತೀನಿ ಇಂದೋನು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ಇನ್ನೇನು ಬರ್ತಾನಮ್ಮ, ಬರ್ತಾನೆ. ಬಂದ್ರು. ವೆಂಕಿ, ಚೆಲ್ವಿ, ಒಳ್ಳೇದಾಗ್ಲಪ್ಪ. ವೆಂಕಿ, ಏನೋ ಒಬ್ನೇ ಬರ್ತೀನಿ ಅಂತ ಹೇಳಿದ್ಯಂತೆ, ಚೆಲ್ವಿನೂ ಕರ್ಕೊಂಡ್ ಬಂದಿದ್ಯಾ? ಯಾಕೋ ಹಾಗೆ ಹೇಳ್ತೀಯಾ? ನಿನ್ ಹೆಂಡತಿ ನಿನ್ ಜೊತೆ ಬಂದ್ರೆ ಏನ್ ತಪ್ಪಾಗತ್ತೆ? ವೆಂಕಿ, ಚಲ್ವಿ ನಿನ್ ಜೊತೆ ಬರ್ತಾ ಇರೋದು ಒಳ್ಳೇದಾಯ್ತು. ಜಾನು ಮನೆ ತುಂಬಾ ದೊಡ್ಡದಂತೆ, ಅಲ್ಲಿ ಚಲ್ವಿ ನಿನ್ ಜೊತೆ ಇದ್ರೇನೆ ಒಳ್ಳೇದು. ಓಹೋ, ಅಜ್ಜಿನ ಕರ್ಕೊಂಡು ಈ ಸಾಹೇಬ್ರು ಜೊತೆಲಿ ಹೋಗ್ತಿದಾರಾ? ಇವನಿಗೇನು ಗೊತ್ತು ಅಂತ ಇವನ ಜೊತೆ ಅಜ್ಜಿನ ಕಳಿಸ್ಕೊಡ್ತಿದ್ದೀರಾ? ಇವನು ಕಳೆದವಲ್ಲದೆ ನಮ್ಮ ಅಜ್ಜಿನೂ ಕಳೆದಾಕ್ಬಿಡ್ತಾನೆ ಅಷ್ಟೇ. ನೀನು ತಪ್ಪು ತಿಳ್ಕೊಂಡಿದ್ಯಾ ಬ್ರೋ. ಅಣ್ಣ ಒಬ್ಬನೇ ಹೋಗ್ತಾ ಇಲ್ಲ, ಜೊತೆಲಿ ಅತ್ತಿಗೆನೂ ಹೋಗ್ತಿದಾರಲ್ಲ. ಓಹೋ, ಬಿಟ್ಟಿ ದುಡ್ಡಲ್ಲಿ ಇಬ್ರು ಟ್ರಿಪ್ ಹೋಗ್ತಿದ್ದಾರೆ. ಸಂತು, ಯಾಕೋ ಹೀಗೆ ಮಾತಾಡ್ತೀಯ? ನಾನೇನೆ ಅಮ್ಮನ ಬಿಟ್ಬಿಟ್ಪ ಅಂತ ಹೇಳಿದ್ದು ವೆಂಕಿಗೆ. ಪಾಪ ಒಬ್ಬನೇ ಹೋದ್ರೆ ಅವಳು ಒಬ್ಬಳೇ ಆಗಲ್ವಾ? ಅದಕ್ಕೆ ಇಬ್ರು ಬಂದಿರೋ, ಹೋಗಿ ಬರಲಿ ಬಿಡು. ಅಮ್ಮನ ಒಬ್ಬರನ್ನೇ ಕಳ್ಸೋಕ್ಕಾಗತ್ತಾ? ಆಯ್ತಪ್ಪ, ಹಾಗಾದ್ರೆ ನೀನೇ ಅಮ್ಮನ ಬಿಟ್ಟು ಬರ್ತೀಯಾ? ನನಗೆ ರಜಾ ಎಲ್ಲ ಸಿಗಲ್ಲ. ಅದು ಆಗಲ್ಲ ನಿನ್ನ ಕೈಲಿ. ಹೀಗಾದ್ರೆ ಹೇಗೋ? ಜಾನು ಮದ್ವೆ ಆದಾಗಿಂದ ಅವಳ ಮನೆಗೆ ಒಂದ್ಸಲನೂ ಹೋಗಿಲ್ಲ ನೀನು. ಹೋಗ್ ತಂಗಿ ಮನೆ ಹೇಗಿದೆ ಅಂತ ನೋಡ್ಕೊಂಬರ್ಬಾರ್ದಾ? ನೀನ್ ಹೋದ್ರೆ ಜಾನಿಗೂ ಖುಷಿ ಆಗಲ್ವಾ? ಅಮ್ಮ, 2 ನಿಮಿಷದ ಖುಷಿಗೋಸ್ಕರ 1 ದಿವಸ ರಜಾ ಹಾಕಿದ್ರೆ ಸಂಬಳ ಎಷ್ಟು ಕಟ್ಟಾಗುತ್ತೆ ಅಂತ ಗೊತ್ತಾ ನಿಂಗೆ? ಬರೀ ದುಡ್ಡು ದುಡ್ಡು ಅಂತ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಸಂಬಂಧಗಳು ಕಳೆದು ಹೋಗ್ತಾ ಇರ್ತವೆ, ಗೊತ್ತಿದ್ಯಾ? ಹೌದು ಬ್ರೋ, ಅತ್ತಿಗೆ ಹೇಳ್ತಾ ಇರೋದು ಕರೆಕ್ಟಾಗಿದೆ. ನೀನು ರಜಾ ಹಾಕೋ, ನಾನು ಬರ್ತೀನಿ. ಇಬ್ರು ಹೋಗಿ ಬರೋಣ ಒಂದ್ಸಲ. ನಾನು ಬರಲ್ಲ ಕಣ, ನೀನು ಬೇಕಾದ್ರೆ ಹೋಗಿ ಬರ. ಹಬ್ಬ, ಸದ್ಯ ಬಚಾವಾದೆ. ಬಾಯಿ ಮಾತಿಗೆ ಹೇಳಿದ್ದಕ್ಕೆ ಎಲ್ಲಿ ಒಪ್ಕೊಂಡ್ಬಿಡ್ತಾನೋ ಅಂತ ಅಂದ್ಕೊಂಡಿದ್ದೆ. ನನ್ನ ಪುಣ್ಯ. ಸರಿ ಸರಿ, ಇವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ರೆ ಯಾವ ಕೆಲಸನೂ ಆಗಲ್ಲ. ನಾನು 5 ನಿಮಿಷದಲ್ಲಿ ಕಾಫಿ ಮಾಡ್ಕೊಂಡು ತಂದ್ಕೊಡ್ತೀನಿ, ಕೂಡ್ಕೊಂಡು ಬೇಗ ಹೊರಟ್ಬಿಡಿ. ಸಮಯಕ್ಕೆ ಸರಿಯಾಗಿ ಹೊರಟ್ರೆ ಬೇಗ ತಲುಪಬಹುದು.
ಸರಿನಾ? ಹಾಂ. ಚಿನ್ನು ಮರಿ, ಯಾಕಿಷ್ಟು ಎಕ್ಸೈಟ್ ಆಗಿದ್ದೀರಿ? ಏನ್ರಿ ಹೀಗೆ ಕೇಳ್ತಾ ಇದ್ದೀರಾ? ನಮ್ಮ ಮನೆಯವ್ರು ಬರ್ತಾ ಇದಾರೆ ಅಂದಮೇಲೆ ಇಷ್ಟು ಎಕ್ಸೈಟ್ಮೆಂಟ್ ಇಲ್ಲದೆ ಇರುತ್ತಾ? ಅವ್ರು ಯಾವಾಗ ಬರ್ತಾರೋ, ಎಷ್ಟೊತ್ತಿಗೆ ಬರ್ತಾರೋ, ಯಾರ್ಯಾರು ಬರ್ತಿದಾರೋ ಅಂತ ನೆನ್ಸ್ಕೊಂಡ್ರೇನೆ ನನಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ದಲೆ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದೀನಿ. ಚಿನ್ನು ಮರಿ, ಒಂದು ವಿಷಯ ಹೇಳಿ, ನಿಮ್ಗೆ ಯಾರು ಜಾಸ್ತಿ ಇಂಪಾರ್ಟೆಂಟು? ನಾನು ಜಾಸ್ತಿ ಇಂಪಾರ್ಟೆಂಟಾ ಅಥವಾ ನಿಮ್ಮ ಮನೆಯವ್ರು ಜಾಸ್ತಿ ಇಂಪಾರ್ಟೆಂಟಾ? ಯಾಕ್ರಿ ಹೀಗೆಲ್ಲ ಕೇಳ್ತಿದ್ದೀರಾ? ಯಾಕೆ ಕೇಳ್ತಾ ಇದ್ದೀನಿ ಅಂತಂದರೆ ತಿಳ್ಕೊಬೇಕು ಅನ್ನಿಸ್ತಾ ಇದೆ, ಕೇಳ್ತಾ ಇದ್ದೀನಪ್ಪ. ಹೇಳಿ. ನೀವು ಹೀಗೆಲ್ಲ ಪ್ರಶ್ನೆ ಮಾಡಿದ್ರೆ ನಾನು ಏನು ಅಂತ ಹೇಳಿ? ಪ್ಲೀಸ್ ರೀ, ಹೀಗೆಲ್ಲ ಕೇಳಬೇಡಿ, ನಂಗೆ ತುಂಬ ಬೇಜಾರಾಗುತ್ತೆ. ಇದರಲ್ಲಿ ಬೇಜಾರಾಗೋ ವಿಷಯ ಏನಿದೆ? ಯಾರಿಷ್ಟ ಅಂತ ಕೇಳ್ತಾ ಇದ್ದೀನಿ, ಸ್ಟ್ರೈಟಾಗಿ ಉತ್ತರ ಕೊಡಿ ಅಷ್ಟೇ. ರೀ, ನಮ್ಮ ಮನೆಯವರು ಯಾವತ್ತೋ ಒಂದಿನ ಬರ್ತಾರೆ, ಬಂದು 1-2 ದಿವಸ ಉಳ್ಕೊಂಡು ಹೋಗ್ತಾರೆ. ಆದರೆ ಜೀವನ ಇಡೀ ಇರೋರು ನೀವು. ನನಗೆ ಉಸಿರಾಗಿರೋ ನೀವೇ ನನಗೆ ಮುಖ್ಯ. ಪ್ಲೀಸ್, ಈ ಥರದ ಪ್ರಶ್ನೆ ಇನ್ಯಾವತ್ತೂ ಕೇಳಬೇಡಿ. ಆಯಿತು, ಐಮ್ ಸಾರಿ ಚಿನ್ನು ಮರಿ. ನೋಡಿ, ನೀವು ಅಷ್ಟೊಂದು ಕಾತ್ರದಿಂದ ಕಾಯ್ತಿದ್ರಿ ಅಲ್ವಾ, ನಿಮ್ಮ ಮನಸ್ಸನ್ನು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡೋಣ ಅಂತ ಸುಮ್ಮನೆ ಒಂದು ತರಲೆ ಪ್ರಶ್ನೆ ಕೇಳಿದೆ ಅಷ್ಟೇ. ಏನಾದರೂ ಆಗಲಿ, ನನ್ನ ಜೀವನದಲ್ಲಿ ನಮ್ಮ ಅಪ್ಪ ಅಮ್ಮ ನನಗೆ ಎಷ್ಟು ಮುಖ್ಯನೋ ಅದಕ್ಕಿಂತ ಜಾಸ್ತಿನೇ ನೀವು ನನಗೆ ಮುಖ್ಯ. ಹಾಗಂತ ಅವ್ರ ಪ್ರೀತಿ ನನಗೆ ಕಮ್ಮಿ ಆಗಿದೆ ಅಂತ ಹೇಳ್ತಿಲ್ಲ, ಆದರೆ ಅವ್ರ ಪ್ರೀತಿನ ಮರೆಸೋ ಅಷ್ಟು ನಿಮ್ಮ ಪ್ರೀತಿ ನನಗಿಷ್ಟ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನು ನಾನು ಬಿಡಲ್ಲ. ಚಿನ್ನು ಮರಿ, ಏನು ಮಾತು ಅಂತ ಆಡ್ತೀರಿ? ನೋಡಿ, ನಾನು ಉಸಿರು ಹೋದ್ಮೇಲೆ ನಿಮ್ಮ ಉಸಿರು ಹೋಗಬೇಕು. ಬಿಟ್ಟು ಅಂದ್ರಿ, ಏನು ಹೀಗೆಲ್ಲ ಮಾತಾಡ್ತೀರಾ? ಇವಾಗ ನಮ್ಮ ಜೀವನದಲ್ಲಿ ಹೊಸ ಉಸಿರು ಬರ್ತಾ ಇದೆ, ಹೀಗೆಲ್ಲ ಮಾತಾಡ್ತಾರಾ? ನೀವಿನ್ನೊಂದ್ಸತಿ ಹೀಗೆಲ್ಲ ಮಾತಾಡಿದ್ರೆ ನಾನು ಮಾತಾಡ್ಸಲ್ಲ ಅಷ್ಟೇ. ಅರೆ, ಹಾಗೆ ಮಾತ್ರ ಮಾಡಬೇಡಿ. ನೀವೇನಾದರೂ ಹಾಗೆ ಮಾಡಿದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ ಅಷ್ಟೇ. ನೀವೀಗಲೂ ಹುಚ್ಚನೆ, ನನ್ನ ಪ್ರೀತಿಯ ಹುಚ್ಚ. ಮೇಡಮ್ ಅವರೇ, ರೆಡಿ ಆಗ್ಬಿಟ್ಟಿದ್ದೀರಾ? ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಅಲ್ಲ, ಈಗಲೇ ಏನಷ್ಟು ಅವಸರ ಮೇಡಮ್ ಅವರೇ? ಇನ್ನೊಂದು ದಿನ ಆರಾಮಾಗಿದ್ದು ಆಮೇಲೆ ಹೋಗ್ಬೋದಿತ್ತಲ್ವೇ? ಇಲ್ಲ ಇಲ್ಲ, ನಾನಿನ್ನ ಈ ಮನೆಯಲ್ಲಿ ಎಷ್ಟು ದಿನ ಇರ್ತೀನೋ ಎಲ್ರಿಗೂ ಭಾರ ಆಗ್ತೀನಿ. ನೆನ್ನೆನೆ ನೋಡಿದ್ರಲ್ಲ, ವಾಚ್ ತೊಗೊಳೋಕ್ಕೂ ನನ್ನ ಹತ್ರ ದುಡ್ಡಿರಲಿಲ್ಲ. ಹಾಂ, ಇರಿ. ತಗೊಳ್ಳಿ, ಇಲ್ಲಿ 1,000 ರೂಪಾಯಿ ಇದೆ. ಉಳ್ದಿದ್ದು 3,000 ರೂಪಾಯಿ ತಿಂಗಳು ಕಟ್ಕೊಂಡು ಹೋಗ್ತೀನಿ ಅಂತ ಅಂಗಡಿ ಅವ್ರಿಗೆ ತಿಳಿಸ್ಬಿಡಿ. ಅಯ್ಯೋ, ಪರವಾಗಿಲ್ಲ ಬಿಡಿ ಮೇಡಮ್ ಅವರೇ, ಇದೆಲ್ಲ ಯಾಕೆ? ಇಲ್ಲ, ನನಗೆ ಬೇರೆಯವ್ರ ಹಂಗಲ್ಲಿ ಬದುಕಿ ಅಭ್ಯಾಸ ಇಲ್ಲ. ತಗೊಳ್ಳಿ. ಮೇಡಮ್ ಅವರೇ, ಇರಿ, ನಾನು ಅತ್ತಾಗೆ ಹೋಯ್ತವನೆ, ನಿಮ್ಮ ನನಗೆ ಆಫೀಸಿಗೆ ಬಿಟ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ, ನೀವೇನು ತೊಂದರೆ ತೊಗೋಬೇಡಿ, ನಾನು ಆಟೋಲೇ ಹೋಗ್ಕೋತೀನಿ. ಮೇಡಮ್ ಅವರೇ, ನಿಂತ್ಕೊಳ್ಳೋ. ನಿನ್ನ ಹೆಂಡ್ತಿಗೆ ಹೇಳು, ಯಾವ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ. ಅವಳೇನು ಕೆಲ್ಸಕ್ಕೆ ಹೋಗಿ ನಮ್ಗೆ ಅರಮನೆ ಕಟ್ಕೊಡ್ಬೇಕು ಅಂದ್ಕೊಂಡಿದ್ದಾಳ? ನೋಡಿ ಜನ, ಜವರೇಗೌಡ ಸೊಸೆಗೆ ಅನ್ನ ಹಾಕಕ್ಕಾಗಲ್ಲ, ಕೆಲ್ಸಕ್ಕೆ ಕಳಿಸ್ತಾ ಇದ್ದಾನೆ ಅಂತ ಮಾತಾಡ್ಕೋಬೇಕಾ? ನಿಮ್ಮಿಂದ ಇವಾಗಲೇ ಈ ಮನೆ ಮರ್ಯಾದೆ ಹೋಗಿರೋದು ಸಾಕು. ಸ್ವಲ್ಪ ನಿನ್ನ ಹೆಂಡತಿಗೆ ಬುದ್ಧಿ ಹೇಳು, ಯಾವ ಕೆಲ್ಸಕ್ಕೂ ಹೋಗೋದು ಬೇಡ ಅಂತ. ನಿಮ್ಮಿಂದ ನಮ್ಮನೆ ನೆಮ್ಮದಿ ಹಾಳಾಗಿದೆ ಸಾಕು. ನನ್ನ ಗಂಡನ್ನು 4 ಜನ ಮಾತಾಡೋದು ನನಗಿಷ್ಟ ಇಲ್ಲ. ಅವ
ಯಾಕವ್ವ ಯಾವಾಗ್ಲೂ ಏನಾದ್ರು ಒಂದು ರಾಮಾಯಣ ತೆಗಿತಾನೆ ಇರ್ತೀಯ? ಅವ್ರೇನು ಹೊಸ್ದಾಗ ಕೆಲ್ಸಕ್ಕೆ ಹೋಯ್ತವ್ರ? ಮೊದ್ಲು ಹೋಯ್ತಿದ್ರು, ಈಗಲೂ ಹೋಯ್ತವ್ರೆ. ಅದ್ರಲ್ಲಿ ಯಾಕೆ ತಪ್ಪು ಹುಡುಕ್ತಿದ್ಯಾ? ಅಲ್ಲ, ನೀನ್ ಏನಾದ್ರು ಬೈಬೇಕು ಅಂತ ಏನೇನು ಅಂತಿದ್ಯಾ? ಹೌದು ಕಣೋ, ನನಗೆ ಮಾಡಕ್ಕೆ ಏನು ಕೆಲಸ ಇಲ್ಲ ನೋಡು, ಅದಕ್ಕೆ ಮಾತಾಡ್ತಾ ಇರ್ತೀನಿ. ನಿನ್ನ ಹೆಂಡತಿಯಿಂದ ಸುತ್ಕೊಂಡಿರು ನೀನು. ಇದನ್ನ ನೋಡ್ಕೊಂಡು ನಾನು ಇನ್ನೂ ಬದುಕಿದ್ದೀನಲ್ಲ. ಅಬ್ಬ, ನೀನು ತೆಪ್ಪಕ್ಕೆ ಸುಮ್ಮನಿದ್ರೆ ಎಲ್ಲ ಸರಿ ಹೋಗ್ತದೆ. ಇಲ್ಲೇನು ಸಮಸ್ಯೆ ಅನ್ನೋದೇ ಇಲ್ಲ. ಸುಮ್ಮನೆ ನಿನ್ನೆ ಮಾತಾಡಿ ಬಾಯಿ ನೋಯಿಸ್ಕೊತಿದ್ಯಾ? ಮೇಡಮ್ ಅವರೇ, ಸಿದ್ದು ಸಿದ್ದು, ಏನತ್ತ ಇದು? ಸಿದ್ದು ಎಷ್ಟು ಬದಲಾಗೋಗಿದ್ದಾರೆ ನೋಡಿ. ನಿಮ್ಮ ಹತ್ರ ಹೇಗೆ ಮಾತಾಡ್ಕೊಂಡು ಹೋಗ್ತಿದ್ದಾನೆ ಅಂತ. ಅಲ್ಲ, ಮದುವೆ ಆದಮೇಲೆ ಕೆಲವು ಗಂಡು ಮಕ್ಕಳು ಚೇಂಜ್ ಆಗ್ತಾರೆ ಅಂತ ಕೇಳಿದ್ದೆ. ನಾನು ಇವತ್ತೇ ಅತ್ತೆ ನೋಡ್ತಿರೋದು. ನಿಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ರು, ಈ ಥರ ಎಲ್ಲ ಬದಲಾಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲಪ್ಪ. ನೋಡಿದ್ಯಾ? ನೋಡು, ಇಷ್ಟು ಮಾತಾಡ್ತಾ ಇದ್ರು ನನ್ನ ಮಾತಿಗೆ ಮರ್ಯಾದೆ ಕೊಡದೆ ಹೋಗ್ತಾ ಇದ್ದಾನೆ. ಹೊಟ್ಟೆ ಎಷ್ಟು ಉರಿತಿದೆ ಅಂತ ಅವನಿಗೆ ಅರ್ಥ ಆಗ್ತಿಲ್ಲ. ಎಲ್ಲ ನನ್ನ ಕರ್ಮ ಅಮ್ಮ, ನನ್ನ ಕರ್ಮ. ಈಗ ನೋಡಕ್ಕೆ ಮಜಾ ಬರ್ತಿದೆ. ನಾವೇ ನೋಡ್ತೀವಿ. ಅತ್ತೆ, ನಿಮ್ಮ ಮಾತ್ರೆಗಳನ್ನ ಕೆಂಪು ಕವರಲ್ಲಿ ಇಟ್ಟಿದ್ದೀನಿ, ಸಮಯಕ್ಕೆ ಸರಿಯಾಗಿ ತಗೊಳ್ಳಿ. ವೆಂಕಿ, ಅತ್ತೆಗೆ ಸಕ್ಕರೆ ತಿನ್ನೋದಕ್ಕೆ ಬಿಡಬೇಡ, ಸ್ವಲ್ಪ ಹುಷಾರಾಗಿ ನೋಡ್ಕೋ. ನೀ ಸುಮ್ಮನೆ ಇರೋ. ಅಲ್ಲಿಗೆ ಹೋಗಿ ಬಾಯಿ ತುಂಬ ತಿನ್ನೋಣ ಅಂದರೆ ಏನೇನೋ ಮಾತಾಡ್ತಾನೆ. ಹೋಗ. ನೀವೇನೋ ತಿನ್ಬಿಡ್ತೀರಾ, ನಿಮ್ಮ ಆರೋಗ್ಯ ಕೆಟ್ಟರೆ ನಾವೇ ತಾನೇ ನೋಡ್ಕೋಬೇಕು. ನೀನೇ ನನ್ನ ನೋಡ್ಕೊಳ್ಳೋದು. ನನ್ನ ಮಗ ಇದ್ದಾನೆ, ನಾನು ನೋಡ್ಕೊತಾನೆ. ನೀನು ನಿನ್ನ ಗಂಡನ್ನ ನೋಡ್ಕೊ. ಅಜ್ಜಿ, ಸಿಂಚನಂಗೆ ಯಾಕೆ ಬೈತೀಯ? ನಿನಗೆ ವಯಸ್ಸಾಗಿದೆ, ಅದರಲ್ಲೂ ನಿನಗೆ ಶುಗರ್ ಇರೋದ್ರಿಂದ ಸ್ವೀಟ್ ಅಂತೂ ಜಾಸ್ತಿ ತಿನ್ನೋ ಹಾಗೆ ಇಲ್ಲ. ಅದನ್ನ ಹೇಳಿದ್ರೆ ಯಾಕೆ ಬೈತೀಯ? ಬಿಡ್ರಪ್ಪ, ಅಮ್ಮನ ಆರೋಗ್ಯ ನೋಡ್ಕೊಳಕ್ಕೆ ಅವ್ರಿಗೆ ಗೊತ್ತಿಲ್ವಾ? ಏನಪ್ಪ ತಮಾಷೆಗೆ ಅಂದಿದ್ದಾರೆ, ತೊಂದರೆ ಇಲ್ಲ ಬಿಡಿ. ಇದು ಕಣ ನನ್ನ ಮಗ ಅಂದರೆ. ನಿಮ್ಗೆ ಯಾರಿಗೋ ಅವನ ಬುದ್ಧಿನೇ ಬರಲಿಲ್ಲ. ಬಾಯ್ ಬಿಟ್ರೆ ಸಾಕು, ಜಗಳ ಆಡಕ್ಕೆ ಬಂದ್ಬಿಡ್ತಾರ. ಸಂತು, ನಿನಗೆ ಚಡ್ಡಿ ಹಾಕಿ ಬೆಳೆಸ್ದವಳೆ ನಾನು, ನನಗೆ ಹೇಳಕ್ಕೆ ಬಂದ್ಬಿಟ್ಟ ಇವಾಗಲ್ಲ. ಅಜ್ಜಿ ಹೋಗ್ಲಿ ಬಿಡಿ ಅಜ್ಜಿ, ಇವನೇನೋ ತಮಾಷೆ ಮಾಡ್ದ, ಅದನ್ನ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತೀರಾ? ನಿನಗೆ ಹೇಗೆ ಬೇಕೋ ಹಾಗೆ ಆರಾಮಾಗಿರು, ಯಾರು ನಿನ್ನ ತಡೆಯಲ್ಲ ಅಲ್ಲಿ, ಓಕೆನಾ? ಇಷ್ಟು ಹೇಳ್ಬಿಟ್ರೆ ಸಾಕು, ಕತೆ ಮುಗೀತು. ದಾರಿಲಿ ಹೋಗೋನಿಗೆ ಹಾಸಿಗೆ ಹಾಸ್ಕೊಟ್ಟಂಗಾಯ್ತು. ಏನೋ ಅದು ಅಂತ ಗೋಡಾಗ್ತಾ ಇದ್ಯಾ? ಏನಿಲ್ಲ, ಚೆನ್ನಾಗಿ ತಿನ್ನು ಅಂತ ಹೇಳ್ತಾ ಇದ್ದೀನಿ. ಅಯ್ಯೋ, ಇವ್ರ ಮಾತನ್ನ ಯಾರು ಕೇಳಕ್ ಹೋಗ್ಬೇಡಿ, ಬಿಟ್ರೆ ಸಂಜೆವರೆಗೂ ಮಾತಾಡ್ತಾರೆ. ರೀ, ನಿಮ್ಗೆ ಆಫೀಸ್ ಇಲ್ವೇನ್ರಿ? ಲೇಟ್ ಆದ್ರೆ ಸಂಬಳ ಕಟ್ ಮಾಡ್ತಾರೆ. ತಗೋಣ, ಹೋಗ್ತೀನಿ. ವೆಂಕಿ, ನಡೀರಪ್ಪ ಹೊರಡೋಣ, ಟೈಮ್ ಆಗುತ್ತೆ. ಅಮ್ಮ ಹುಷಾರು, ತಲುಪಿದ ತಕ್ಷಣ ನಂಗೆ ಫೋನ್ ಮಾಡು. ರೆಡಿಯಾಗಿ ಬರ್ತೀನಿ.
ನಮ್ಮ ಆಟೋದಲ್ಲೇ ಬಸ್ ಸ್ಟಾಪ್ ತನಕ ಬಿಡ್ತೀನಿ. ಲಕ್ಷ್ಮೀ ಬಾಯ್. ಆಯ್ತ್ರಿ, ಹುಷಾರು ಚೆಲ್ವಿ. ಹ್ಮ್. ಮೇಡಮ್ ಅವರೇ, ಮೇಡಮ್ ಅವರೇ, ನಮ್ಮವ್ವ ಏನೋ ಬೈದ್ಲು ಅಂತ ನೀವೇನೋ ಬೇಜಾರಾಗ್ಬಿಡಿ. ಒಂದು ಹೊಸ ದಿನ ಅಷ್ಟೇ, ಎಲ್ಲ ಸರಿ ಇರ್ತದೆ. ನೀವು ಮಾಡ್ತಾ ಇರೋದು ನಿಮಗೆ ಸರಿ ಅನಿಸ್ತಿದ್ಯಾ? ನಾನೇನು ಮಾಡಿದೆ ಮೇಡಮ್ ಅವರೇ? ನನ್ನ ಪರ ಮಾತಾಡಬೇಕು ಅಂತ ನಿಮ್ಮ ತಾಯಿ ವಿರುದ್ಧವಾಗಿ ನಡ್ಕೋತಾ ಇದ್ದೀರಾ, ಅವ್ರ ಮೇಲೆ ರೇಗಾಡ್ತಿದ್ದೀರಾ. ನನಗೆ ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ನನಗಿಂತ ನಿಮ್ಮ ಜೀವನದಲ್ಲಿ ಅವರು ಪರ್ಮನೆಂಟ್ ಆಗಿರೋರು, ನಿಮ್ಮನ್ನು ಹೆತ್ತು ಹೊತ್ತು ಸಾಕಿರೋರು, ಪ್ರತಿದಿನ ನಿಮ್ಮ ಬಗ್ಗೆ ಕನಸು ಕಟ್ಕೊಂಡು ನಿಮ್ಮನ್ನು ಬೆಳೆಸಿರೋರು, ನಿಮ್ಮನ್ನು ಹೇಗೆಲ್ಲ ನೋಡ್ಕೊಂಡಿದ್ದಾರೆ. ಈಗ ನೀವೇ ಅವ್ರಿಗೆ ಎದುರು ಮಾತಾಡಿದ್ರೆ ಚೆನ್ನಾಗಿರುತ್ತಾ ಹೇಳಿ? ಅವ್ರಿಗೆ ಗೌರವ ಕೊಡಿ. ತಾಯಿ ಅಂದಮೇಲೆ ನಾವು ಹೇಳ್ಕೊಳ್ದೇ ಇದ್ರೂ ನಮ್ಮ ನೋವು ನಲಿವು ಎಲ್ಲ ಅರ್ಥ ಮಾಡಿಕೊಂಡು ನಮಗೇನು ಬೇಕೋ ಬೇಡವೋ ಎಲ್ಲ ಕೊಡೋ ಅಂಥವ್ರು. ಅಂಥ ತಾಯಿ ಬಗ್ಗೆನೇ ನೀವು ಹೀಗೆ ಮಾತಾಡಬಾರ್ದು. ನಿಮಗದು ಶೋಭೆ ತರಲ್ಲ. ಸರಿ ಮೇಡಮ್ ಅವರೇ, ಇನ್ಮೇಲೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ಮಾಡ್ತೀನಿ. ನಾನು ಹೇಳಿದೆ ಅಂತ ಏನು ಮಾಡಬೇಡಿ. ನೀವೇನೇ ಮಾಡಿದ್ರು ಮನಸ್ಸಿಂದ ಮಾಡಿ, ಅದು ದೇವರಿಗೆ ಹತ್ರ ಆಗುತ್ತೆ. ಸರಿ ಮೇಡಮ್ ಅವರೇ, ಇನ್ನು ಯಾವತ್ತೂ ನಮ್ಮೊಬ್ಬನಿಗೆ ವಿರುದ್ಧವಾಗಿ ನಾನು ಮಾತಾಡೋಕೆ ಹೋಗೋದಿಲ್ಲ. ಸರಿ, ನಾನಿನ್ನು ಹೊರಡ್ತೀನಿ. ಬಾಯ್. ನಂಗೆ ಬಾಯ್ ಹೇಳಿದ್ರಿಯಾ? ಸಿದ್ದೇಗೌಡ್ರೆ, ನಿಮ್ಮ ಹೆಂಡ್ರು ನಿಮಗೆ ಬಾಯ್ ಹೇಳಿದ್ರು. ದೇವ್ರೆ,